ರೋಡ್ಗೆ ಹೋಗಿ ಬಂದ್ಬೇಕು ಬಿಡಿ 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 ಅದು ಒಳಕ್ಕೆ ಹೋಯ್ತು ಏನು ಮಾಡಲ್ಲ ಇದು ಈ ಮನೆ ನುಗ್ಗಿ ಆ ಕಡೆ ಮಾಡಬೇಕು ಇದು ಹಂಗೆ ಹಂಗೆ ಸುರೇಶಣ್ಣ ಅಲ್ಲೋ ನಾಲ್ಕಲ್ಲ ಕಡೆ ಮಳೆಗೆ ಹೋಗೋದಾ ಅದೇನಪ್ಪ ಒಂದೊಂದು 4 ವರ್ಷ ಅಣ್ಣ ಪಕ್ಕ ಡೇಟೇ ಕೊಡಿ ಈ ಫಸ್ಟ್ ಮನೆ ಗೇಟ್ ಟು ಜೆಟ್ ಪ್ರತಿಯೊಂದು ಬಿಡಿ ನಡೆ ನಾಡಗೆಲ್ಲ ರಾಜಗಂಭೀರ್ ನಡಗೆ ನೋಡ್ತಾ ಇರ್ಬೋದು 7 ತಿಂಗಳು ಇದು ಗಬ್ಬ ಆಗದೆ. ಓರಿ ಕೂಡ ಒಳ್ಳೆ ಓರಿ ಕೊಡಿಸವ್ರೆ, ಒಳ್ಳೊಳ್ಳೆ ಕರುಗಳು ಬಿದ್ದಿದೆ. ಬಾಣ ಹಂಗೇನೆ ಗೊರ್ಸು ಮಾಡಿಸ್ಬೇಕು ಸುರೇಶಣ್ಣ. ಗೊರ್ಸು ಅದೇ 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 ಹೆಂಗಸರು ಮಕ್ಕಳು ಮರಿ ಯಾರು ಬೇಕಾದ್ರೂ ಹಿಡ್ಕೋಬೋದು, ಯಾರ ಜೊತೆ ಬೇಕಾದ್ರೂ ಹೋಗ್ತದೆ. ತುಂಬ ಒಂದು ಖುಷಿ ನೋಡಿ. ಇದು ಸುರೇಶಣ್ಣ ಅವರು ತಂದಿದ್ದು ಮೊದಲನೇ ಕರ, 2 ಕರ ಹಾಕಿತ್ತು, ಹಿಂದಿಂದನೇ ಅಲ್ಲಿ ಬಿದ್ದೋಗದೆ ಸರಿನಾ. ಆದರೂ ಕೂಡ ಒಂದು ಸಾವನ್ ಬಾಗಿಲನ್ನ ತಟ್ಟಿ ವಾಪಸ್ ಬಂದಿರೋದು ಅವ್ರ ಮನೆಯಲ್ಲಿ. ಹಂಗಾಗಿ ತುಂಬ ಒಂದು ಖುಷಿ ಆಗ್ತಿದೆ. ಓಕೆ ಕಟ್ಬಿಡೋಣ, ಕಟ್ರಿ ಒಳಗಡೆ. ಏನಂದ್ರೆ ಸಣ್ಣ ಕೊಂಬದ್ದಂಗೆ ಅಣ್ಣ ಇದು, ಸ್ವಲ್ಪ ಗೆಡ್ಡೆ ಮಾಡ್ಬಿಟ್ರೆ ಅಲ್ಲ ಏನಿಲ್ಲ, ಸಾಕು ವಾರ್ಕೊಂಡ್ರೆ ಸಾಕು. ನಿಮ್ಮ ಸಿಹಳಿಲಿ ಇದ್ರಣ್ಣ ಇದಕ್ಕೆ ಇನ್ನೂ 1-1.5 ಅಡಿ ಪ್ಯಾಚ್ ಹಾಕೋರು, ಆಗ ದನ ಕಾಣೋದು ಅಣ್ಣ. ಯಾಕಂದ್ರೆ ನಮ್ಮ ಮನೇಲಿದೆ ಏನು ಬೇಡ ಅಂತ ಯುದ್ಧ ಮಾಡೋರು. ಹೌದು ನಮ್ಮ ಕಾಡ್ಗಣ ನಾಳೆ ಅಪ್ಪಾಜಿ ಇಸ್ಕನು ಬನ್ನಿ ನೀವೇ ಇಸ್ಕೊಂಡು ಬನ್ನಿ. ₹100 ತೆಗೆದು ಕೈಲಿ ಕಾಣ್ತಾ ಇದ್ದ ಎಲ್ಲ ಬರ್ತಾ ಇದೆಯಾ? ಎಲ್ರಿಗೂ ನಮಸ್ಕಾರ. ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಜನ ನೋಡ್ತಿದ್ದೀರೋ, ನಿಮ್ಮಿಂದ ಇವತ್ತು ತುಂಬ ಜನಗಳು ನನ್ನನ್ನು ಗುರ್ತಿಡೋ ಥರ ಆಗಿದೆ. ತುಂಬ ಒಂದು ಖುಷಿ ಪಡ್ತೀನಿ. ಇವತ್ತು ನಮ್ಮ ಸುರೇಶಣ್ಣ ಅವ್ರ ಮನೆಗೆ ಬಂದು ಅವ್ರ ಮನೆ ಹಸನ ತೊಗೊಂಡಿದ್ದೀನಿ. 85,000 ವ್ಯಾಪಾರ ಹೇಳಿದ್ರು. ಆಮೇಲೆ ನನ್ನ ಹತ್ರ ಇರೋದು ಓಪನಾಗಿ ಹೇಳ್ತೀನಿ, ಬೇರೆಯವ್ರ ಥರ ತಟ್ಟೆನ ದುಡ್ಡು ತುಂಬಿಕೊಡೋದಾಗಲಿ, ₹1ಗೆ ದನ ತೊಗೊಂಡು ₹100 ತಗೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದಾಗಲಿ ನನ್ನ ಜಾಯಮಾನದಲ್ಲಿ ಬಂದಿಲ್ಲ, ಬರೋದು ಇಲ್ಲ. ಬೇರೆಯವ್ರ ಥರ ಬಸವಣ್ಣ ದೇವ್ರ ಮೇಲೆ ಅಂತ ಆಣೆ ಇಕ್ಕೋ ಪ್ರಮಾಣ ನನಗೆ ಬೇಕಾಗಿಲ್ಲ. ರೈತನಿಂದ ರೈತನ ಮುಟ್ಟಬೇಕು ಅನ್ನೋ ಒಂದು ಕಾನ್ಸೆಪ್ಟು ನನ್ನ ಆಸೆ. ನನ್ನ ಯೂಟ್ಯೂಬಲ್ಲಿ ಎಲ್ಲರೂ ನೋಡ್ತಾ ಇರ್ತೀರಾ, ದಯವಿಟ್ಟು ಸಪೋರ್ಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ. IPL ಇರೋದ್ರಿಂದ ತುಂಬಾ ಜನ ವೀಡಿಯೋಗಳು ನೋಡ್ತಾ ಇಲ್ಲ, ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ನಾನು ಮಾಡೋದೇ ಸಣ್ಣ ಪುಟ್ಟ ರೈತರದು, ಬಡವರು ಮನೆಗೆ ಹೋಗಿ ಅದನ್ನು ನೋಡೋಕ್ಕೆ ಟೈಮ್ ಸಾಲ್ತಾ ಇಲ್ಲ ರೈತರುಗಳಿಗೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಆ ಥರ ಆಗೋದು ಬೇಡ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ನಮ್ಮ ಚಾಮರಾಜನಗರದ ಕಾಗಲ್ವಾಡಿ ಅನ್ನೋ ಒಂದು ಗ್ರಾಮಕ್ಕೆ ಬಂದು ಇವತ್ತು ನಮ್ಮ ಸುರೇಶಣ್ಣ ಅವ್ರದ್ದು ಹಸುನ ತೊಗೊಂಡಿದ್ದೀವಿ. ಪಾಲಿನ ಹಸು 7 ತಿಂಗಳು ಕಂಪ್ಲೀಟ್ ಆಗಿದೆ. ಒಳ್ಳೆ ಊರಿಗೆ ಬಿಡಿಸಿದ್ದಾರೆ, ಒಳ್ಳೊಳ್ಳೆ ಕರುಗಳು ಕೂಡ ಬಿದ್ದಿದೆ, ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ತುಂಬ ಒಂದು ಖುಷಿ ಆಯಿತು. ಅವರು ನಾನು ಬಂದ ತಕ್ಷಣ 85,000 ವ್ಯಾಪಾರ ಹೇಳಿ ಅಣ್ಣ 5,000 ಬಿಡ್ತೀನಿ ಅಂತ 80,000ಕ್ಕೆ ಬಂದು ನಿಂತ್ಕೊಂಡ್ರು. ಚನ್ನಪಟ್ಟಣದಲ್ಲಿ ಒಂದು ಜೊತೆ ತೆಗಚ್ಕೆರೆ ಪ್ರಸನ್ನ ಅವ್ರ ಹತ್ರ ಒಂದು ಜೊತೆ ಕಡಿಸ್ಕೊಡ್ಸಿದ್ದೆ, ತಮಿಳ್ನಾಡಲ್ಲಿ ಹೊಸೂರು ಶ್ರೀನಿವಾಸನ್ ಅವರಿಗೆ, ತಮಿಳ್ನಾಡು ಹತ್ರ. ಅವ್ರಿಗೆ ಈ ಹಸು ಕೊಡ್ತಾ ಇರೋದು ಅವ್ರ ಮನೆಗೆ ಆಗೋಸ್ಕರನೇ. ಅವ್ರು 65,000 ಕೇಳಿದ್ರು, ಮಧ್ಯದಲ್ಲಿ 72,000ಕ್ಕೆ ತೀರ್ಮಾನ ಮಾಡಿದೆ. ಅಣ್ಣ ಒಪ್ಪಲಿಲ್ಲ, ಅಣ್ಣ ಅಂತಂದರು. ಕೊನೆಗೆ ಸೀನಣ್ಣಂಗೆ ಕೇಳಿದಾಗ ಅಣ್ಣ ಇನ್ನೂ 2,000 ಕೊಡೋಣ ಖುಷಿಯಾಗಿ, ರೈತರ ಮನೆಗಲ್ವಾ ಅಂದರು. ಕೊನೆಗೆ ಮಧ್ಯದಲ್ಲಿ ಇನ್ನೊಂದು 1,000 ಹೇಳಿ 75,000ಕ್ಕೆ ತೀರ್ಮಾನ ಮಾಡಿ ಇವತ್ತು ಅವ್ರ ಮನೆ ದನ ನಾನು ಹಿಡ್ಕೊತಾ ಇದ್ದೀನಿ. ಸೀನಣ್ಣಗೆ ಇವತ್ತು ನೈಟೇ ಲೋಡ್ ಮಾಡ್ತಾ ಇದ್ದೀವಿ. ಈ ಭಗವಂತನಡೆ ಈ ಲಕ್ಷ್ಮಿನ ಹಿಡ್ಕೊಂಡು ಹೇಳ್ತೀನಿ, ಮುಂದೆ ಯಾರೂ ದೊಡ್ಡ ಬೆಲೆ ಕೊಟ್ಟೆ, ಆ ಬೆಲೆ ಕೊಟ್ಟೆ, 25 ಲಕ್ಷಕ್ಕೆ ಕೊಟ್ಟೆ, 10 ಲಕ್ಷಕ್ಕೆ ಕೊಟ್ಟೆ ಅನ್ನೋದನ್ನ ದಯವಿಟ್ಟು ಮಾಡಬೇಡಿ. 101% ಈಗ 2 ವರ್ಷದಿಂದ ರೈತರನ್ನ ಹಾಳು ಮಾಡ್ತಾ ಇರೋರೆ
ನಮ್ಮ ಸೋಷಿಯಲ್ ಮೀಡಿಯಾದವರು. ನಾನು ಮೀಡಿಯಾ ಮುಖಾಂತರ ಇವತ್ತು ಹೇಳ್ಕೊತಾ ಇದ್ದೀನಿ, ದಯವಿಟ್ಟು ಇನ್ನು ಮುಂದೆ ಯಾರು ಆ ಥರ ಮಾಡಬೇಡಿ. ಸುರೇಶಣ್ಣ ಬಂದವರಿಗೆ ಕರೆಕ್ಟಾಗಿ ಬೆಲೆ ಹೇಳಿ. 75,000ಕ್ಕೆ ದನ ಖುಷಿನ ಸಮಾಧಾನ. ಸಮಾಧಾನ. ತಮಿಳ್ನಾಡಲ್ಲಿ ಸೀನಣ್ಣ ಚೆನ್ನಾಗಿ ಖುಷಿಯಾಗಿ ಬದುಕಬೋದ? ಧಾರಾಳ ಬದುಕ್ಬೋದು ಅಣ್ಣ. ಬದುಕಲಾ? ನಮ್ಮನೆ ಮಗಳಿಗೆ ಅವ್ರ ಮನೆಗೆ ದಾರ ಹೇಳ್ಕೊಡ್ತಾ ಇರೋದು ನಾವು ಹಳ್ಳಿ ಅಂತ. 1 2 3 4 5 6 7 8 9 10 11 12 13 14 15 ಇಲ್ಲ, ಏಳಿಸ್ಬಿಟ್ಟು ಕೊಡಿ. 20,000 ಈ ಕ್ಯಾಶ್ ಕೊಡ್ತಾ ಇದ್ದೀನಿ. ಈಗ ಫೋನಲ್ಲಿ ಒಂದು 20-25,000 ಹಾಕ್ತೀನಿ. ಮಿಕ್ಕಿದ್ದಿಲ್ಲ ಡ್ರೈವರ್ ಕೈಲಿ ಕೊಟ್ಟು ಕಳ್ಸೋಕ್ಕೋಸ್ಕರನೇ ಅವ್ರಿಗೆ ತುಂಬ ಬೇಕಾಗಿರೋರ್ನೇ ಒಬ್ಬರನ್ನ ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಂದ. ಯಾಕಂದರೆ ಕ್ಯಾಶ್ ಕೊಟ್ಟು ಕಳಿಸ್ಬೇಕಲ್ವಾ, ಯಾಕಂದ್ರೆ ನಮಗೆ ಇರೋರು ಬೇಕು. ಅಕೌಂಟಿಂದ ಎಷ್ಟಾಗುತ್ತೆ ಅಷ್ಟು ಕಳಿಸ್ಬಿಟ್ಟು ಮಿಕ್ಕಿರೋದು ಕ್ಯಾಶ್ ಕೊಡ್ತೀನಿ. 20,000 ಇದೆ ನನ್ನ ಅಕೌಂಟಲ್ಲಿ, ಒಂದು ಸ್ವಲ್ಪ ಇದೆ, ಅದನ್ನು ಕಳಿಸ್ಬಿಟ್ಟು ಇಲ್ಲೇ ನನ್ನ ಹತ್ರನೇ ಇದೆ ನನ್ನ ಅಕೌಂಟಲ್ಲಿ, ಅದನ್ನೇ ಕಳಿಸ್ತೀನಿ. ಅದು 100 ರೂಪಾಯಿ ಮಾತ್ರ ಕೊಡಿ ನನಗೆ. ಹಾಂ, ಹೇಳ್ತಾ ಇರ್ತೀನಿ, ತುಂಬ ಜನ ಗೊತ್ತಿಲ್ಲ. 0QC 528849 ಅನ್ನೋ ಈ 100 ರೂಪೀಸ್ ನೋಟು ಹತ್ತತ್ರ 2.5 ವರ್ಷದಿಂದ ನನ್ನ ಹತ್ರನೇ ಇದೆ. ಈ ನೋಟ್ ಕೊಟ್ಟು ಯಾವ ದನ ವ್ಯಾಪಾರ ಮಾಡಿದ್ದೀನೋ ಇವತ್ತವರೆಗೂ ಸೋತಿಲ್ಲ. ಎಲ್ಲ ದನನೂ ಗೆದ್ಕೊಂಡ್ಬಂದಿದೆ ಈ ನೋಟ್. ಅದೇನಿದೆಯೋ ಭಗವಂತನ ಇಚ್ಛೆ, ನನಗೆ ಗೊತ್ತಿಲ್ಲ. ಈ ನೋಟನ್ನೇ ನಾನು ಇವತ್ತಿಗೂ ಯಾವುದೇ ವ್ಯಾಪಾರಕ್ಕೆ ಹೋದ್ರು ಅಪ್ಪಾಜಿ ತಗೊಳ್ಳಿ, ಸರಿನಾ? ನಿಮ್ಮ ಮನೆ ದನನ ಅವ್ರ ಮನೆಗೆ ಹೊಡೆದಿ ಕಳಿಸಿ, ಸರಿನಾ? ನಮ್ಮನೆ ಯಾವ ವಿಚಾರ ಮಾಡಿದ್ದು ಅದು ಹಂಗೆ ಮಾಡಲಿ. ಇಲ್ಲ ಅವರು ಚೆನ್ನಾಗಿ ಮೇಯಿಸ್ತಾರೆ, ತುಂಬಾನೇ ಚೆನ್ನಾಗಿ ನೋಡ್ಕೊಂತಾರೆ, ತುಂಬ ಒಂದು ಖುಷಿ ಆಗುತ್ತೆ. ಹೊಡೆದು ಕಳಿಸಿ ಅಣ್ಣ. ಅವ್ರ ಟೆಂಪೋದಲ್ಲಿ ಬರಕ್ಕೆ ಹೇಳ್ಬಿಡಿ. ಬರ್ತಾರಣ್ಣ, ಅವೇನಿಲ್ಲ, 1 ನಿಮಿಷಕ್ಕೆ ಇರ್ತಾರೆ. ಓಕೆ, ಥ್ಯಾಂಕ್ ಯು. ಒಂದು ಗಜ್ಜೆ ಮುಂದೋಣ ಅದು. ಅದೊಂದು ಹೆಜ್ಜೆ ಎತ್ತಗೂ ಸ್ಪೀಡೇನೆ, ಎತ್ತಗೂ ಸ್ಪೀಡೇ ಅಣ್ಣ ಹೆಜ್ಜೆ ಅದು. ಇದು ತಾಳ್ಮೆ ಯೋಚನೆ. ಶುದ್ಧವಾಗಿ ಹೋಗುವಂತ ಹೋಯ್ತಾ ಇದ್ದ ಅಂದ್ರೆ ಅದು ಯಾವತ್ತೂ ಕುದುರೆನೇ ಬಿಡೋಣ. ಅದು ಹೋಗೋಣ ಮುಂದಕ್ಕೆ ಹೋಗಿ ತಿರುಗಿಸ್ಕೊಬೋಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಮಾಗಡಿ ಜಾತ್ರೆ ಒಳಗಡೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರಿಗೆ ತುಂಬ ಫ್ರೆಂಡ್ಲಿ. ಓಡದೆ ಇನ್ನೇನು ಮಾಡ್ತಾರೆ, ಬಿಡ್ರಿ ಫ್ರೀಯಾಗಿ ಬಿಡ್ರಿ, ಹೋಲಿ ಫ್ರೀಯಾಗಿ ಬಿಟ್ರೆ ಇದು ಮುಂದಕ್ಕೆ ಬಿಡ್ತಾರೆ. ಮಾಗಡಿ ಜಾತ್ರೆ ಒಳಗಡೆ ತಂದಂಥ ಕರುಗಳು. ಮಾಗಡಿ ಜಾತ್ರೆಯಲ್ಲಿ ಚಿಕ್ಕದಾಗೆ ಮೂಳೆ ಬಿಟ್ಕೊಂಡು ಕೂತಿದ್ದೋ, ಬಾಡೆ ಇರಲಿಲ್ಲ. ಇವತ್ತು ಬಾಡವೇ ಮೂಳೆ ಕಾಣಿಸ್ತಿಲ್ಲ. ಹಂಗೆ ಅಣ್ಣ ಹೋಗಿ ಹಂಗೆ ಸ್ಟ್ರೈಟಾಗಿ ಆ ಕಡೆಗೆ ಹಂಗೆ ಹೋಗಿ. ಸುರೇಶಣ್ಣ ನೆಟ್ಗೆ ಹೋಗಿ. ಬರ್ಲಿ ಬಿಡಿ ಹೋಲಿ. ಹಾಂ, ನಿಲ್ಲಿಸಿ. ಬಾಣ ಅಲ್ಲಿಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ.
ಈಗೇನಿಲ್ಲ ಬನ್ನಿ ಮಲ್ಲಣ್ಣ. ಇವು ನಾನು ಮಾಗಡಿ ಒಳಗಡೆ ಸೆಂಟ್ರಲ್ ನಿಂತ್ಕೋತೀನಿ. ಮಾಗಡಿ ಒಳಗಡೆ ಈ ಕರುನ ತಗೊಂಡಿದ್ದು ಇವರು ಸುರೇಶಣ್ಣ ಅಂತ ಬಲ್ಚರಿಗಿರ್ತಕ್ಕಂಥವ್ರು ಪಂಚೆ. ಈ ಸುರೇಶಣ್ಣ ಅವರು ನಮ್ಮ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ನ ಸಬ್ಸ್ಕ್ರೈಬರು. ನಿಜ ಹೇಳ್ಬೇಕು ಅಂದರೆ ಹೆಂಗೆ ಅಂತಂದರೆ ಇವರು ನಾವು ನೋಡೇ ಇಲ್ಲ, ಒಬ್ರನ್ನೊಬ್ರನ್ನ ಭೇಟಿಯಾಗಿಲ್ಲ, ಬರೀ ಫೋನಲ್ಲೇ ನೋಡಿರೋದು, ಮಾತಾಡಿರೋದು, ಯಥೇಚ್ಛವಾಗಿ ಮಾತಾಡ್ಕೊಂಡಿರೋದು. ಅಣ್ಣ ಹಿಂಗೆ ಬರ್ತಾಯಿದ್ದೀನಿ ಮಾಗಡಿಗೆ, ಒಂದು ಜೊತೆ ಕರ ಬೇಕೇ ಬೇಕು. ಸರಿ ಬನ್ನಿ ಅಣ್ಣ, ಆಯಿತು ಓಕೆ, ಯಾವ್ದಾರು ಒಂದು ಜೊತೆ ಒಳ್ಳೆಯ ನೋಡೋಣ ಅಂತಂದಿದ್ದು. ಇಷ್ಟಪಟ್ಟು ಇವನ್ನ ತೊಗೊಳ್ಳೇಬೇಕು ಅಂತ ಕೂತ್ಕೊಂಡಾಗ ನಮ್ಮ ಮಾತಿಗೆ ಬೆಲೆ ಕೊಡದೆ ಹೋದ್ರು ಅವರು. ಬೆಲೆ ಕೊಡದೇ ಇದ್ದಾಗ ಏನಾರಾಗಲಿ ದನ ತೆಗಿಲೇಬೇಕಿವ ಅಂತ ಅವರು. ನಾನು ಇಲ್ಲಣ್ಣ ಬೆಲೆ ಮುಂದಾಯಿತು, ಪರವಾಗಿಲ್ಲ ಅಣ್ಣ 10,000 ಹೋದ್ರೂ ಆಗಲಿ, ಬಸವಣ್ಣ ದೇವ್ರ ಮೇಲೆ ತಾನೇ ಆಗ್ತಾ ಇರೋದು, ಆ ಬಸವಣ್ಣ ದೇವ್ರು ಇವತ್ತಿಲ್ಲ ನಾಳೆ ಕೊಡ್ತಾನೆ ಅಂತಂದರು. ತುಂಬ ಖುಷಿ ಆಯಿತು. ಸರಿನಾ? ಖುಷಿ ಆದಾಗ ಸರಿ ಅಂದ್ಬಿಟ್ಟು ಹೋದ್ವಿ, ಬೇರೆ ಯಾರನ್ನೋ ಬಿಟ್ವಿ. ಇದೇ ಥರ ಯೂಟ್ಯೂಬ್ನ ಸಬ್ಸ್ಕ್ರೈಬರೇ ಅವ್ರೂ, ಶಿವಮೊಗ್ಗದವರು ಶಿವು ಅಂತೇಳಿ ಅವನ್ನ ಬಿಟ್ಟು ದನನ ಅಲ್ಲಿಂದ ತಗೊಂಡು ಇವತ್ತು ನಮ್ಮ ಸುರೇಶಣ್ಣವ್ರ ಮನೆಗೆ ಹಾಕಿ ಕಳಿಸಿದ್ವಿ. ಇವತ್ತು ನೋಡೋಕ್ಕೆ ಒಂದು ಖುಷಿ ಆಗ್ತಿದೆ. ಕಾರಣ ಏನು ಅಂದರೆ ಅವತ್ತು ಮೂಳೆ ಬಿಟ್ಕೊಂಡಿದ್ದೋ, ಇವತ್ತು ಮೂಳೆ ಎಲ್ಲವೇ ಅಂತ ಹಿಡಿಬೇಕು, ಆ ಥರ ಇದೆ. ಇದು ದನ ಸಾಕೋದು ಅಂದರೆ ಹಳ್ಳಿಯವರು ಅಂತ ನೋಡಿ. ಅವ್ರ ಮನೆ ಸುತ್ತಮುತ್ತ ಇರೋದೆಲ್ಲ ನೇಚರ್ ಹೇಗಿದೆ ಅಂತಂದರೆ ಎಲ್ಲ ಒಳ್ಳೆ ಈ ತೋಟದ ಮನೆ ಇರ್ತೀವಲ್ಲ ಆ ಥರ ಬರೀ ತೋಟ ಈ ಥರ ಮಾಡಿಕೊಂಡು ಈ ಜಾಗದಲ್ಲಿ ಇರ್ತಕ್ಕಂಥದ್ದು ಸುರೇಶಣ್ಣವ್ರ ಮನೆ, ದನಿನ ಮನೆ ಎಲ್ಲ. ತುಂಬ ಒಂದು ಖುಷಿ ಆಗುತ್ತೆ. ಮೊದಲಿಗೆ ಬನ್ನಿ ಹಾಗೆ ಮಾತಾಡ್ಸೋಣ, ಏನು ಎತ್ತ ನಮ್ಮ ಸುರೇಶಣ್ಣ ಅವರು ಯಾವ ಊರು ಎಲ್ಲ ಕೇಳ್ಕೊಂಬಿಡೋಣ ನಾವೇ. ಸುರೇಶಣ್ಣರೇ ನಮಸ್ತೆ, ಯಾವ ಊರವರು? ನಮ್ದು ಚಾಮರಾಜನಗರ ಜಿಲ್ಲೆ, ಓಕೆ, ಕೆಂದುಕೊಡಿ ಹೋಬಳಿ, ಕಾಗಲವಾಡಿನ ಗ್ರಾಮ, ಕಾಗಲವಾಡಿ 2 ಕಿಲೋಮೀಟರ್ ಅಮ್ಮನ್ಪುರ ತೋಟದ ಮನೆ. ಓಕೆ, ಈ ನಮ್ಮಲ್ಲಿ ದೇಶೀಯ ತಳಿ ನೀವು ಸಾಕಿದ್ದೀರಾ ಹೆಂಗೋ ನಂಗೆ ಗೊತ್ತಿಲ್ಲ. ಈ ನಮ್ಮ ಹಳ್ಳಿಕಾರಿಗೆ ಬಂದಿದ್ದೀರಾ, ಹಳ್ಳಿಕಾರ್ ಸಾಕ್ತಿದ್ದೀರಾ, ಹೇಗೆ ಅನ್ಸುತ್ತೆ? ಏನ್ ಅನ್ಸುತ್ತೆ ಅಂದ್ರೆ ನಮ್ಮ ದೊಡ್ಡಪ್ಪ ಅವರೆಲ್ಲ 2 ಜೊತೆ ಕಟ್ಕೊಂಡು ಆರಂಭ ಮಾಡ್ತಾ ಇದ್ದೋಣ. ಓಕೆ, ಇತ್ತೀಚೆಗೆ ಅವ್ರ ಕಾಲಾಂತರ ಕಮ್ಮಿ ಹಾಕಿದ್ರು ಏಜ್ ಆದ್ಮೇಲೆ. ನಾನು ನಮ್ಮ ಹೆಸರು ಮತ್ತೆ ಅವ್ರ ಹೆಸರು ಉಳಿಸ್ಬೇಕು, ನಮ್ಮ ಪೂರ್ವಜರ ಹಿಂದಿಲವ್ರನ್ನ ಹೆಸರು ಉಳಿಸ್ಬೇಕು, ನಮ್ಮ ದೊಡ್ಡಪ್ಪ ಅವ್ರ ಹೆಸರ ನಮ್ಗೆ ಹಳ್ಳಿಕಾರ್ ಬೇಕಲೇಬೇಕು ಅಂತ. ಮನೆಯವ್ರಿಗೆ ಇಷ್ಟ ಇಲ್ಲದ್ರು ನಾ ಕಟ್ಟಲೇಬೇಕು ಅಂದಮೇಲೆ ತಂದು ಕಟ್ಟಿದ್ಮೇಲೆ ನನಗಿಂತ ಹೆಚ್ಚಾಗಿ ಅವ್ರಿಗೂ ಇಷ್ಟ ಆಯ್ತು. ಆ ಥರ ಕಟ್ಟು ಬೆಳಗ್ಗೆ ಸಾಯಂಕಾಲ 2 ಟೈಮು ವ್ಯವಸಾಯನೆಲ್ಲ ಮುಗಿಸ್ಕೊಂಡ್ ಬರ್ತೀನಿ. ಅಲ್ಲಿವರೆಗೆ ಈ 3 ಇದಾವೆ ಹಳ್ಳಿಕಾರು, ಮತ್ತೆ ಇಲಾಚೆ ಹೆಸ್ಗಳಿದಾವೆ, ಅದನ್ನೆಲ್ಲ ನಮ್ಮ ತಾಯಿ ನೋಡ್ಕೊತಾರೆ. ಬೆಳಗ್ಗೆ ಸಾಯಂಕಾಲ ಮೇವು ನೀರು ಎಲ್ಲ ಅವ್ರ ಜವಾಬ್ದಾರಿ. ಸಂಜೆ ಬಂತು ಅಂತಂದ್ರೆ ಬೆಳಗ್ಗೆ ತಿಂಡಿ ಇದ್ರ ಉಪಚಾರ ನಾವು ಡೈಲಿ 2 ಟೈಮ್ ಅಂತೂ ಇದ್ದೇ ಇರ್ತೀವಿ ಇದ್ರ ದಂಡಲ್ಲಿ. ಓಕೆ, ಕೆಲಸ ಆಸೆ ಜಾಸ್ತಿ ಇವಾಗ. ಓಕೆ, ಸ್ನೇಹಿತರವ್ರ ತಂದೆ ನಮಗಿಂತೂ ತಲಾಂತರದಲ್ಲಿ 2 ಇನ್ನು ಪ್ರೆಸೆಂಟ್ ಕೂಡ ಕಟ್ತಾ ಇರೋದು ಇವರೇ. ಕಟ್ತಾರೆ, ಪಾಠ ಮಾಡ್ತಾರೆ, ರೈತರು ಕೊಡ್ತಾರೆ, ನ್ಯಾಯವಾದ ಬೆಲೆಯಲ್ಲಿ ಕೊಡ್ತಾರೆ ಅಷ್ಟೇ, ಬೇರೆಯವರಾಗಿ ಹೆಚ್ಚುವಾಗಿ ಕೊಡಲ್ಲ. ಸಾಕಪ್ಪ ಹಂಗೆ. ಈಗ ಒಂದ್ ಜೊತೆ ಅಲ್ಲಿ ನಮ್ಮ ಮಾಗಡಿಯಿಂದ ಬಂದು ಒಂದ್ ಜೊತೆ ಕೊಟ್ಟರು ಪಡಿ ಜಾತ್ರೆಗೆ ಹಾಕೋದು. ಓಕೆ, ಇವಾಗ ಈ ದನ ಕರು ಇವರು ಕುರುಬುಂಡಿ ಗ್ರಾಮ ಪಕ್ಕದ ಮಂಚಗಳು ಉದ್ಯಮಿ ಮಾಡ್ಕೊಂಡಿದ್ದಾರೆ. ಅವ್ರ ಊರವರೇ ಇವರು, ಊರ್ ಮುಖಂಡರು ಕೂಡ. ಅದ್ರಲ್ಲೂ ಕೂಡ ಈ ದನಲ್ಲಿ ನಮ್ಮೆಲ್ಲರಿಗಿಂತ ಹಿರಿಯುತ್ತಲ್ಲ ಅಂದ್ರೆ ಇವ್ರ ಗುಚ್ಚು. ನಾವು ಅವ್ರ ಮಕ್ಳು ನಾವೇ ಒಂದ್ಸರಿ ಬೇಜಾರಾಗೋಗುತ್ತೆ, ಬಟ್ ಇವ್ರು ಮಾತ್ರ ಯಾವುದೇ ಕಾರಣಕ್ಕೂ ಮನೆಗೆ ಹೋದ್ರೆ ಒಂದರ ಹುಲ್ ತರದೆ ಮನೆಗೆ ಬರಲ್ಲ ಇವರು. ಥರ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ ಈ ಗ್ರಾಮದಲ್ಲಿ. ಇವತ್ತು ಏನು ನಾವು ಚಲನಚಿತ್ರಗಳನ್ನು ನೋಡ್ತಿದ್ದೀವೋ ಆ ಚಿತ್ರದ ಒಂದು ರೂವಾರಿ, ಸೂತ್ರಧಾರಿ, ಪಾತ್ರಧಾರಿ ಅಂತಲೇ ಹೇಳ್ಬೋದು ಈ ಚಿತ್ರತಂಡಕ್ಕೆ. ಮತ್ತು ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡಿರ್ತಕ್ಕಂಥ ಎಡಿಟರು ಎಮ್.ಎನ್. ಸ್ವಾಮಿ ಅವರ ಊರು, ಮತ್ತು ಅವರ ಒಂದು ರಿಲೇಷನ್ನು ಇದು ತಂಗಿ ಮಕ್ಳು ಇವರು. ಹೆಂಗೆ ಅಂದರೆ ಎಮ್.ಎನ್. ಸ್ವಾಮಿ ಅವರು ಅಂತಂದರೆ ಅದೊಂದು ಅದೇನೋ ಹೇಳ್ತಾರಲ್ಲ ಆನೆ ಲೆಕ್ಕಾಚಾರ. ಹಂಗೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟೆಲ್ಲ ಇದ್ದರು. ಅವರ ಮಕ್ಕಳು, ಮೊಮ್ಮಕ್ಕಳುಗಳು ಅಥವಾ ತಂಗಿ ಮಕ್ಕಳು ಎಲ್ಲರೂ ಕೂಡ ಅವರ ಕುಟುಂಬ ಇವತ್ತು ಹಳ್ಳಿಕಾರ್ಗೆ ಅವಲಂಬಿತವಾಗಿದೆ ಅಂದರೆ ತುಂಬ ಒಂದು ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಇವತ್ತು ನಾನು ಬಂದಿರೋ ಒಂದು ಉದ್ದೇಶ ಕಾರ್ಯಕ್ರಮ ಅಂದರೆ ಇವ್ರ ಮನೇಲಿ ಇನ್ನೊಂದು ಹಸು ಇದೆ, ಆ ಹಸುನ ಕೂಡ ವಿಡಿಯೋ ಮಾಡ್ತೀನಿ. ಆ ಹಸುನ ನಾನು ತೊಗೊಂಡು ಹೋಗಬೇಕು ಅಂತಲೇ ನಾನು ಬಂದಿರೋದು. ಅವ್ರ ಮನೇಲಿ ಎಲ್ಲರಿಗೂ ಒಪ್ಪಿಸಿ 4 ತಿಂಗಳ ಸತತ ಟೈಮ್ ಮುಖಾಂತರ ಇವತ್ತು ಹಸುನ ನಾನು ತೊಗೊಂಡು ಹೋಗಬೇಕು ಅಂತ ಬಂದಿದ್ದೀನಿ. ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಹಾಗೆ ಅಣ್ಣ, ಈಗ ಇವುಗಳಿಗೆ ಏನು ತಿಂಡಿ ಕೊಡ್ತೀರಾ ನಿಮ್ಮ ಕಡೆ? ತಿಂಡಿ ಅಂತ ನಾವೇನು ಹಾಲ್ಗಿಲ್ ಕೊಡಲ್ಲ, ಮಾಮೂಲಿ ಬೂಸ, ಜಯ ಬೂಸ ಅಂತೀವಿ, ಎಲೆ ಬೂಸನೆ, ಮತ್ತೆ ರವೆ ಬೂಸ, ಅಕ್ಕಿ ನುಚ್ಚು, ಜೊತೆಗೆ ಅದರೊಂದಿಗೆ ಮುಸ್ಲಿಂ ಜೋಳ ಸ್ವಲ್ಪ ಕೊಡ್ತೀವಿ ಅಷ್ಟೇ. ಸ್ವಲ್ಪ ಕೊಡ್ತೀವಿ, ಜೋಳ ಜಾಸ್ತಿ ಕೊಟ್ಟಷ್ಟು ಉರುಪ ಹೊಡಿತೇವೆ. ಹಂಗೆ ಅಣ್ಣ, ಈಗ ಇಷ್ಟೆಲ್ಲ ತಿಂಡಿ ಕೊಡ್ತಿದ್ರಲ್ಲ, ನಿಮಗೆ ಲಾಗೋಡ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿಲ್ಲ? ಜಾಸ್ತಿ ಆಯಿತು ಅಂದ್ರೆ ಲಾಭ ಲೆಕ್ಕಾಚಾರ ಹಾಕೊಂಡು ದನ ಬೇಯಿಸಕ್ಕಾಗಲ್ಲ. ಯಾರಾದರೂ ಅಷ್ಟೇ, ನಾವು ದನ ನಮ್ಮ ಮಕ್ಳು ಯಾಕೆ ಸಾಕಾಗ, ನಮ್ಮ ಮಕ್ಳು ಇವಳ ಪಬ್ಲಿಕ್ ಸ್ಕೂಲ್ಗೆ ಸೇರಿಸ್ಬೇಕು ಅಂತಂದ್ರೆ ಖರ್ಚಾಗತ್ತೆ ಅಂತಂದ್ರೆ ಇವತ್ತಿನ ಇದಕ್ಕೆ ನಾವು ಸೇರಿಸ್ಲೇಬೇಕಾಗತ್ತಲ್ವಣ. ಮಾಡೋದೇ ಅವ್ರಿಗೆ ಸರ್ವಾಗಿ ಅಂದಾಗ ಅವ್ರಿಗೆ
ಹಂಗೆ ಲಾಭ ನಷ್ಟ ಲೆಕ್ಕ ಹಾಕೊಂಡು ದನ ಸಾಕಾಗಲ್ಲ. ಹಾಗಾಗಿ ನಮ್ಮ ಮಾಗಡಿನ ಲೆಕ್ಕಾಚಾರ ಹಾಕೊಂಡು ನೀವು ಲೆಕ್ಕಾಚಾರ ಹಾಕಿದ್ರೆ ಇಲ್ಲ. ಓಕೆ, ಯಾರು ಬೇಡ ಅಂದ್ರು ಬಲವಂತಾಗ ಆಗ್ಲಿ ಅಣ್ಣ, ಅವ್ ಏನೇನು ಹೇಳ್ತಾನೆ ಆ ರೈಟ್ ಕೊಟ್ಬಿಟ್ಟು ಇಟ್ಕೊಂಬೋಣ ಅಂತ ಹೇಳೋದು ಉದ್ದೇಶ ಏನು. ಅದ್ರ ಮೇಲಿದ್ದು ಪ್ರೀತಿ ವಿಶ್ವಾಸ. ನಾವು ಇಲ್ಲಿಂದ ಹೆಚ್ಚು ಕಮ್ಮಿ ನಿಮ್ಮ ಬೆಂಗಳೂರು ಮಾಗಡಿ ಅಂತಂದ್ರೆ ಎಷ್ಟಾಯ್ತಣ್ಣ? 300 ಕಿಲೋಮೀಟರ್ ಆಯ್ತಾ? 300 ಕಿಲೋಮೀಟರ್ ಹತ್ತತ್ರ 6 ಅವರ್ ಜರ್ನಿ. ಇವತ್ತು ಕರು ಹಾಕೊಂಬರ್ಬೇಕಾರೆ ಅವತ್ತು 7 ಗಂಟೆ ಜರ್ನಿ ನಮಗೆ. ಹಂಗೆ. ಓಕೆ, ಇವಾಗ ಈ ದನಗಳನ್ನು ತಂದ್ರಲ್ಲ, ಹೆಣ್ಣು ದನಗಳನ್ನೇ ಯಾಕೆ ತರಬೇಕು ಅಂತ ಅನ್ನಿಸ್ತು ನಿಮಗೆ? ಅಂತಂದ್ರಣ್ಣ, ನಾವು ಹೆಣ್ಣು ದನ ಅಂದ್ರೆ ಗಂಡು ದನ ತಂದು ವ್ಯವಸಾಯ ನಾವು ಮಾಡೋಕ್ಕಾಗಲ್ಲ. ಇವತ್ತಿನಲ್ಲಿ ಲೇಬರ್ ಸಿಕ್ಕಲ್ಲ. ಇವು ಅಕಸ್ಮಾತ್ ಈಟಿಗೆ ಬಂದಾಗ ಒಂದು ಒಳ್ಳೆ ಓರಿ ಕೊಡಿಸ್ತಾರೆ, ಮುಂದೆ ತಳಿ ಅಭಿವೃದ್ಧಿ ಆಯ್ತದೆ, ಒಳ್ಳೆ ಕರು ಹುಡ್ತದೆ. ನಾವು ಒಳ್ಳೆ ಕರುಗಳ ಆಯ್ಕೆ ಮಾಡೋದನ್ನ ಮಾಡ್ಬೋದು. ಇನ್ನು 1 ವರ್ಷ 1.5 ವರ್ಷ ಬೇಕು ಅಣ್ಣ ಇದು. ಅಲ್ಲಿವರೆಗೆ ಚೆನ್ನಾಗಿ ಸಾಕಿ ಒಂದು ಕರುಗಳ ಅಭಿವೃದ್ಧಿ ಮಾಡೋ ಹಳ್ಳಿ ಕಾರು ಅನ್ನೋ ಉದ್ದೇಶಕ್ಕೆ. ಈಗ ಹಸುನ ನಮ್ಮ ಮನೆ ಹಸುನೇ 4 ವರ್ಷ ಮಾಡಿ ಸತತವಾಗಿ 2 ಸತಿ ಫೇಲರ್ ಆದ್ರೂ ಬಿಡಬಾರ್ದು ಅನ್ನೋ ಆಟದಲ್ಲೇ ಮಾಡಿದ್ವಿ. ಓಕೆ, ಅದು ಒಂದು ಕೇಳೋಣ ಅಂತ ಅನ್ಕೊಂಡೆ. ಇವಾಗ ನಿಮ್ಮ ಹಸು ಕರು ಆಗ್ತು, ಅದು ಕಾಲು ಏಟಾಗಿತ್ತು, ದನ ತುಳಿದು ಪ್ರಾಬ್ಲಮ್ ಆಗಿತ್ತು, ನನಗೆ ಫೋನ್ ಮಾಡಿದ್ರಿ. ಅವಾಗ ನಾನು ಹೇಳ್ದೆ, ಇಲ್ಲ ಅಣ್ಣ ಮೂಳೆ ಕಟ್ಟಾಗಿದೆ, ಹೋಗಿ ಇಮಿಡಿಯೇಟಾಗಿ ತೋರಿಸಿ ಅಂತ. ನೀವು ತೊಗೊಂಡೋಗಿ ಎಕ್ಸ್ರೇ ಮಾಡಿಸಿ ಅದಕ್ಕೆ ಕಟ್ ಹಾಕ್ಸ್ಕೊಂಡು ಎಲ್ಲ ಬಂದ್ರಿ. ಮೆಡಿಸಿನ್ ಪವರ್ ತಡೆಯೋಕ್ಕಾಗಿಲ್ಲ, ಕರು ಹೋಯ್ತು. ಅದಾದ್ಮೇಲೆ ಹಸು ಕೂಡ ನೀವು ಮಾರ್ಬಿಟ್ಟಿದ್ರಿ. ಬೇರೆ ಯಾವ ಥರ ಮಾರಿದ್ರಿ? ಯಾರಿಗೋಯ್ತು ಅಂತಂದ್ರೆ ನಮ್ಮವರೇ ನಮ್ಮ ಲಿಂಗಾಯತರು ಇದ್ ಕಡೆ ಇದು ಮಂಡ್ಯದವನಿಗೆ ಸಾಕೋದಕ್ಕೆ ಅಂತಂತೂ ಕೊಟ್ಟಿದ್ದು ಅಣ್ಣ. ಅದನ್ನ ಓಕೆ, ಅದನ್ನು ಕೊಟ್ಟಿದ್ದೆಷ್ಟು? ಅದು ರೈಟ್ ಅಂತೇನೆ 48,000 ರೂಪಾಯಿ ಕಟ್ಟು ತಗೊಂಡೋದ. ನಗರ ಹೋಗಿ ಅದು ಸಾಬರ್ ಬೀದಿಗೆ ಹೋಯ್ತು ಕಟಿಂಗ್ಗೆ ಅಂತ. ಅಲ್ಲಿ ಅನ್ಯಾಯವಾಗಿ ನನ್ನ ಫ್ರೆಂಡು ಸಿದ್ದು ಅಂತ ಆಟೋ ಓಡಿಸೋನು, ಸುರೇಶ್ ಅಣ್ಣ ನಿನ್ನ ದನನ ಯಾಕಣ ಕೊಟ್ಟ, ಇಲ್ಲಿ ಹೋಯ್ತದ ಅಣ್ಣ, ವಿಡಿಯೋ ಮಾಡ್ದೆ. ಇಮಿಡಿಯೇಟಾಗಿ ನಾನು ಸಬ್ ಇನ್ಸ್ಪೆಕ್ಟರ್ಗಳಿಗೆ ಫೋನ್ ಮಾಡ್ಕೊಂಡು ಅವನು ಫೋನ್ ಮಾಡಿ ಇಲ್ಲ ನಾನು ಕೊಟ್ಟಿಲ್ಲ ಅಂತ ವಾದ ಮಾಡಿದೆ. ಯಾಕಂದ್ರೆ ನಮ್ಗೆ ಹೋಗಿರೋದಕ್ಕೆ ಪ್ರೂಫ್ ಇತ್ತು. ಮತ್ತೆ ಅದು ಅವ್ನ ಗೊತ್ತಿಗೆ ಬಂತು. ನಾವು ಹೋಗೋವರೆಗೆ ಇಲ್ಲೇ ಗೊತ್ತದ ಬನ್ನಿ ಅನ್ನೋ. ಯಾಕೆ ಸಬ್ ಇನ್ಸ್ಪೆಕ್ಟರ್ ಬಂದು ಕೇಸ್ ಆಯ್ತು ಅನ್ನೋ ಉದ್ದೇಶಕ್ಕೆ ವಾಪಸ್ ಬಂತು. ಅಲ್ಲೋಗಿ ಅವನಿಗೆ ಎಕ್ಸ್ಟ್ರಾ ನಾನು 4-5 ಸಾವಿರ ಜಾಸ್ತಿ ಅಮೌಂಟು ಕೊಟ್ಟಿರೋದ್ರಲ್ಲಿ ಒಂದೇ ಅರ್ಧ ಗಂಟೆ ಅಷ್ಟೇ ಓದೋದಕ್ಕೆ. ಹೋಗಾಗ ಕಣ್ಣೀರು ಇಟ್ಬಿಡ್ತು. ಆ ಬೇಜಾರೊಂದು ಇದ್ದಿ ಇನ್ನೆಷ್ಟಾದ್ರೂ ಬಿಡಬಾರ್ದು ಅಂತ ಮೇಲೆ 4-5 ಸಾವಿರ ಕೊಟ್ಟು ಅವನಿಗೆ. ಅವನು ಎಷ್ಟು 1 ಲಕ್ಷ ರೂಪಾಯಿ ಹೇಳ್ದ. 48ಕ್ಕೆ ತಗೊಂಡೋಗಿ 1 ಲಕ್ಷ ಅಂತಂದ. ಕುಯಿಸ್ಬೇಕಾಯ್ತಲ್ಲ ಅಂದ್ಬಿಟ್ಟು ಅಲ್ಲಿ ಗ್ರಾಮದವರೆಲ್ಲ ನಮ್ಮವರೆಲ್ಲ ಸೇರಿ ಇದು ನೀನು ಯಾತ ಕೊಡ್ತಿದೆ ಅಂತ ಗೊತ್ತು, ಬೇಡ ಊರ್ಗೂರು ಜಗಳ ಆಗೋದು ಬೇಡ, ಕೇಸ್ ಆಗೋದು ಬೇಡ, ನೀನು ಆಟೋ ಬಡಗ ತಗೊಂಡು ಕೊಡು ಅಂದಾಗ ಎಷ್ಟೋ 4-5 ಸಾವಿರ ಕೊಟ್ಟು ವಾಪಸ್ ಹಾಕಬಂದೆ. ಇವತ್ತು ಅದೇ ನನ್ನ ಮನೆ ಲಕ್ಷ್ಮಿ ವಾಪಸ್ ಬಂತು, ತುಂಬುತ್ತೇನೆಲ್ಲಿ ನಿಂತಿದೆ ಅದು ಊರಿಗೆ. ಹಂಗೆ ಇವತ್ತು ಆ ಬಲವಂತ ಆ ಪ್ರೀತಿಯಿಂದೇ ನಿಮ್ಗೆ ಬರ ಹೇಳ್ಕೊಂಡಿರೋದು. ಈಗ ನಾನು ಇನ್ನೇನು ದುಡ್ಡು ಮುಖ್ಯ ಅಲ್ಲ ಏನು ಮುಖ್ಯ. ಹಾಗಾಗಿದ್ರೆ ಅರ್ಧ ಗಂಟೆಗೆ ಸುಮಾರು ಜನ ಅಂದ್ರು ಅಣ್ಣ ಕೊಟ್ಟ ಮೇಲೆ ಏನೋ ಅವ್ನ ಪಾಪ ಕರ್ಮ ಹೋಗ್ಬೇಡ ನೀನು ಅಂತ. ನಾನು ಹೋಗದೆ ಬಿಡ್ಲಿಲ್ಲ ಅಣ್ಣ. ಯಾಕೆ ಅಂತಂದರೆ ಇವತ್ತು ಎಷ್ಟೋ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಿದೆ. ನಿನ್ನೆಯಿಂದ ಚನ್ನರಾಯಪಟ್ಟಣ ಸಂತೆದಂತೆ, ಹಾಸನ ಸಂತೆದಂತೆ, ಇನ್ನೊಂದು ಮತ್ತೊಂದು ದನ ಕರುಗಳು ಕುಯ್ಯಕ್ಕೆ ಕೊಡಲಿಲ್ಲ ಅಂದರೆ ಇನ್ನು ನಮ್ಮ ಗತಿ ಹೆಂಗೆ, ನಾವು ಬದುಕೋದು ಹೆಂಗೆ, ನಾವು ಈ ದನ ಹೋಗೋದೇ ಇಲ್ಲ. ದನ ಮನೆ ಕೊಡೋವರೆಗೂ ಮೂಳೆ ಆಗೋವರೆಗೂ ಅಲ್ಲಿಂದ ಬಂದು ಅಣ್ಣ ಒಂದು ಹೇಳ್ತೀನಿ, ಈ ಕರು 4 ಕಾಲು ಚಾಚ್ಬಿಟ್ಟೆ ಮಲಕ್ ಮಾಡೋದು ನನ್ನ ಮನೇಲಿ. ಹಂಗೆ ಡೈಲಿ ಅಣ್ಣ ಇಂತು ಮಾಡ್ತಂದ್ರೆ ಆರಾಮ್ಸೆ ನಾನು ನನ್ನ ಮಕ್ಕಳಂದ್ರೆ ಆಟ ಆಡೋದು ನೋಡಿ. ಈಗ ಮಾತೇ ಇಲ್ಲ ಆ ಥರ ಅವಳು ಎಷ್ಟು ಮುದ್ದಾಡ್ತಾಳ ಹೋಗಿ. ಗಂಗವ್ವ ಗೌರವ ಅನ್ಕೋಣ. ಇದು 4 ಕಾಲು ಚಾಚ್ಬಿಟ್ಟು ಯಾವಾಗಲೂ ಓ ಗಂಗವ್ವ ಗೌರವ ಅಂತ ಕಟ್ಕೊಂಡವಳ. ಆ ಥರ ಅಷ್ಟೊಂದು ಪ್ರೀತಿ. ಒಂದೇನಣ್ಣ, ಒಂದು ಹಸು ಯಾವ್ದಾರ ಮನೇಲಿದ್ರೆ ಮನೆಗೆ ಕೆಲಸ ಸೋಂಬೇರಿ ಬರಲ್ಲ. ನಾನು ಇರಲ್ಲ, ನಾನು ವ್ಯವಸಾಯಕ್ಕೆ ಹೋಗ್ತೀನಿ, ಹುಲ್ಲು ಹಾಕ್ಬೇಕು, ನೀರು ಕುಡಿಸ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇರುತ್ತೆ ಅಣ್ಣ. ಮನೇಲಿ ಗೊಬ್ಬರ ಆಗುತ್ತೆ ಕನಿಷ್ಠವಾಗಿ. ಇದು 2 ಜೊತೆ ಆದರೂ 2 ಮಕ್ಕಳಿಗೆ ಗೊಬ್ಬರ ಅಂತ ಬೆಳಗ್ಗೆ ಸಾಯಂಕಾಲಿಂದ ಖಂಡಿತ ಆರ್ಗ್ಯಾನಿಕ್ಕಿಗೆ ಅನುಕೂಲ ಆಗುತ್ತೆ, ಕೆಲಸ ಆಗುತ್ತೆ, ಗೊಬ್ಬರ ಆಗುತ್ತೆ. ಮನೆಯವರು ಸೋಂಬೇರಿ ಮಾಡಲ್ಲ ಅಣ್ಣ. ಇದ್ರ ಮೇಲೆ ಒಂದು ಇದಿರುತ್ತೆ, ನಿಗಾ ಇರುತ್ತೆ ಅವ್ರಿಗೆ. ಇವ್ರಿಲ್ಲ ತಾಡಪ್ಪ ಅಂತ ನಾವ್ಯಾರೋ ಫೋನ್ ಮಾಡಿರ್ತೀವಿ. ಆ ಥರ ಅಣ್ಣ. ಚಿನ್ನ ಮಕ್ಕಳಿಗೆಲ್ಲ ಜವಾಬ್ದಾರಿ. ಏನು ನಿನ್ನ ಹೆಸರು? ನಮ್ರತ. ಈಗ ನೀನು ನಮ್ರತ ಅಂತ ಹೆಸರು ಇಟ್ಕೊಂಡಿದ್ಯಾ ಅಲ್ವಾ? ಇಷ್ಟು ಕಲರ್ ಇದೆಯಾ ಮಿಸ್ ಇಂಡಿಯಾ ಥರ, ಇವೆಲ್ಲ ಬೇಕಾ ನಿನಗೆ? ನನಗಿಷ್ಟ ಅಂತ ಬೇಕಾ ನಿನಗೆ? ಅಲ್ಲ ಮಗನೇ, ನಿನ್ಗೆ ಯಾಕಲ್ಲ ಕಸ ಗುಡಿಸೋದು, ತಪ್ಪೆ ಎತ್ತೋದು ಎಲ್ಲ ಯಾಕಲ್ಲ? ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಮಲಿಂಕಬೇಕು ತಾನೇ ನೀನು, ಆಗಲ್ವಾ? ಏನು ಓದ್ತಿದ್ಯಾ? 5th. ಓ ನನ್ನ ಮಗನವ್ರಿಗೆ ಅವರು ಒಬ್ಬ ನನ್ನ ಮಗ ದೊಡ್ಡವನು. ಈ ವರ್ಷ 4th ಮುಗಿಸಿ 5th ಬಂದಿದ್ದಾನೆ. 10 ವರ್ಷ. 10 ವರ್ಷಕ್ಕೆ ಬರಲ್ಲ. ಕ್ಲಾಸ್ ಹೋಗ್ಬೇಕಾದ್ರೂ ಅಷ್ಟೇ, ಬರಬೇಕಾದ್ರೂ ಅಷ್ಟೇ. ಅಲ್ಲ ನೀನು ಹೆಂಗೋ ನೆಮ್ಮದಿಗೆ ಓದ್ಕೊಂಡು ಆಟ ಆಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಶೋಕಿಯಾಗಿ ಬೆಳೆಯೋದು ಬಿಟ್ಬಿಟ್ಟು ಇವತ್ತು ಗಂಜಲ ಎಲ್ಲ ಎತ್ಕೊಂಡು ತಪ್ಪೆ ಎತ್ಕೊಂಡು ಹುಲ್ಲು ಹಾಕ್ಕೊಂಡು ಇವರೆಲ್ಲ ಹಾಕುವಂತ ಟಾರ್ಚರ್ ಕೊಡ್ತಾರ ನಿನಗೆ? ಟಾರ್ಚರ್ ಕೊಡಲ್ವಾ? ನೀನೇ ಮಾಡೋದಾ? ಒಟ್ನಲ್ಲಿ ಹಂಗಾರೆ ಇವಾಗ ನಿನಗೆ ಇವೆರಡು ಜೊತೆಗೆ ಇನ್ನೊಂದು 2 ಜೊತೆ ಕೊಡಿಸ್ಬೇಕು ನಾವು. ಕೊಡಿಸೋರು ಸಾಕ್ತೀಯಾ? ಹಾಂ,
ಎಲ್ಲ ನೋಡ್ಕೋತೀಯಾ? ಇದಕ್ಕೆಲ್ಲ ನೀರು ಕುಡಿಸ್ತೀಯೋ? ಹುಲ್ಲು ಹಾಕೋದು ಎಲ್ಲ ನಿಂದೆ. ಹಂಗೆ ನಾಳೆಯಿಂದ ಸ್ಕೂಲ್ ಬಿಡಿಸ್ಬಿಡ್ತೀನಿ ಬಿಡು. ಬರೀ ದನ ನೋಡ್ಕೊ, ಇನ್ನೂ 2 ಜೊತೆ ಎಕ್ಸ್ಟ್ರಾ ಕೊಟ್ಟು ಕಳಿಸ್ತೀನಿ. ಹಾಂ, ಏನಾರಾಗಲಿ ಇನ್ನೂ 2 ಜೊತೆ ಎಕ್ಸ್ಟ್ರಾ ಕೊಡಿಸ್ತೀನಿ ಅಪ್ಪನಿಗೆ. 100% ನಿನ್ನ ಸ್ಕೂಲ್ ಬೇಡ, ಓಕೆನಾ? 2 ಮಾಡ್ತೀಯಾ? ಬಿಡು ಹಂಗೆ ಆ ಥರ ಒಟ್ಟಲ್ಲಿ ಖುಷಿ. ಈಗ ಹಂಗಾರೆ ಇವು ನಾನು ತೊಗೊಂಡು ಹೋಗ್ಲಾ? ಅದನ್ನೇ ಕೊಡಬೇಡ ಅಂತ ಕೂತವಳ. ಅಲ್ಲವಾ, ಇದು ಬೇರೆ ಕೊಟ್ಟು ಕಳಿಸ್ತೀನಿ ನಿನಗೆ. ಬೇಡವಾ? ಬೇರೆ ಕೊಡ್ತೀನಿ ಬಿಡು, ಚೆನ್ನಾಗಿರೋ, ಇನ್ನೂ ಚೆನ್ನಾಗಿರೋ. ಮನೆ ಮಂದಿಗೆಲ್ಲ ಕೆಲಸ ಆಯ್ತದಣ್ಣ. ಆ ಥರ ಸೋಂಬೇರಿಗಳಿರಲ್ಲ. ಸಿಟಿಯಲ್ಲಿ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ಬೇಕು ಅನ್ನಂಗಿಲ್ಲ. ವಾಕಿಂಗ್ ಇದೇ ಕೆಲಸ ಆ ಥರ ಟೋಟಲಿ ನೋಡ್ತಾ ಇರ್ಬೋದು. ಅವ್ರ ಮನೇಲಿ ಎಷ್ಟು ಒಂದು ಖುಷಿ ಪಡ್ತಾರೆ ಅಂದರೆ, ಈ ಥರದ ಒಂದು ಖುಷಿ ಒಬ್ಬ ಸಣ್ಣ ಪುಟ್ಟ ರೈತನಲ್ಲಿ ಸಿಗೋದು ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ. ಈಗ ನೆನ್ನೆ ಅಷ್ಟೇ ಒಂದು ವಿಡಿಯೋ ನಾನು ಇವತ್ತು ಬೆಳಗ್ಗೆ ನೋಡಿದೆ. ನಿಜ ಇಂಥ ಸಂದರ್ಭದಲ್ಲಿ ಅದನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೈಸೂರು ದೊಡ್ಡೋರಿಗೆ ಎತ್ತುಗಳು ಕಟ್ತಕ್ಕಂಥ ಪ್ರತೋಣ ಅಂತಿದ್ದಾರೆ. ಎಲ್ಲರಿಗೂ ಇಡೀ ಕರ್ನಾಟಕದಲ್ಲಿ ಪ್ರತೋಣ ಅಂದ ತಕ್ಷಣ ಎಲ್ಲರಿಗೂ ಗೊತ್ತು. ಪ್ರತೋಣವರು ಒಂದು ಸಣ್ಣ ನನ್ನ ಥರನೇ ಒಬ್ಬ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಗೆ ಹೇಳಿದ್ದಾರೆ. ನಮ್ಮ ರಾಮನಗರದಲ್ಲಿ ಲೋಕೇಶ್ ಅಂತಿದ್ದಾರೆ, ಅವರು ಕೂಡ ಯೂಟ್ಯೂಬರೇ. ಸಣ್ಣ ಸಣ್ಣ ರೈತರುಗಳನ್ನು ಹುಡುಕಿ ವಿಡಿಯೋ ಮಾಡ್ತಾರೆ, ಸಣ್ಣ ಪುಟ್ಟ ರೈತರ ಮನೆಗೆ ಹೋಗ್ತಾರೆ, ಅದರಲ್ಲಿ ಖುಷಿ ಸಿಗುತ್ತೆ ಅಂತ ಹೇಳ್ತಾರೆ. ಆ ಥರ ಮಾಡಬೇಕು, ನೀವು ಎಲ್ಲರೂ ಮನೆಗೆ ಹೋಗಿ, ಎಲ್ಲರೂ ಪಾಪ್ಯುಲರ್ ಆಗಲಿ ಅಂತ. ಇವತ್ತು ನಾವು ಚಾಮರಾಜನಗರಕ್ಕೆ ಬಂದಿದ್ದು ಇದೇ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ. ತುಂಬ ಒಂದು ಖುಷಿ ಆಗ್ತಿದೆ. ಸುರೇಶ್ ಅಣ್ಣ ಅವ್ರನ್ನ ಭೇಟಿ ಮಾಡಿ, ಮಾಗಡಿಲಿ ಬಂದು ಭೇಟಿ ಮಾಡಿದ್ದು ಅದೇ ಫಸ್ಟ್ ಭೇಟಿ, ನಮ್ಮವರ ಭೇಟಿ. 2-3 ಸರಿ ಭೇಟಿ ಆಗಬೇಕಾಗಿದ್ದು, ಯಾವುದೇ ಜಾತ್ರೆಗಳಲ್ಲೂ ಭೇಟಿ ಆಗಲಿಲ್ಲ. ಅದೇನೋ ಅನಿವಾರ್ಯತೆ ಕಾರಣಗಳು ಏನಿತ್ತೋ ಗೊತ್ತಿಲ್ಲ. ಇವತ್ತು ಬಂದಿದ್ದೀವಿ, ಖುಷಿಯಾಗಿದ್ದೀವಿ. ಅವ್ರ ಮನೇಲಿರ್ತಕ್ಕಂಥ ದನಗಳನ್ನು ವಾಕಿಂಗ್ ಬಿಟ್ಟಿದ್ದೀವಿ. ಬನ್ನಿ ಹಂಗೆ ಸುರೇಶಣ್ಣ. ಆಗ ಒಂದು ವೇಳೆ ಯಾರಾದರೂ ವೀಕ್ಷಕರು ನೋಡಿ ಇಷ್ಟಪಟ್ಟು ಇಲ್ಲ ಈ ದನ ಬೇಕೇ ಬೇಕು ಅಂದರೆ ಏನು ಮಾಡ್ತೀರಾ? ಇಲ್ಲ ಅಣ್ಣ, 1 ವರ್ಷ ಸಾಕ್ತೀನಿ ಅಣ್ಣ. 1 ವರ್ಷ ಸಾಕ್ತೀರಾ? ಬೇಕು ಅಂದ್ರೆ ದನ ಕೊಡಲ್ಲ ಅಣ್ಣ. ನಾನು ಅಲ್ಲಿವರೆಗೆ ಬಂದು ಪ್ರೀತಿ ಮಾಡಿ ತಂದು ಲಾಭ ಮಾಡಬೇಕು ಅಂತೀನಿ. ಮಾಡ್ತಾ ಇಲ್ಲ. ಅಲ್ಲ, ಲಾಭ ಅಂತಲ್ಲ, ಇನ್ನೊಬ್ಬರ ಮನೆಗೆ ನನಗೆ ಹಣ ಬೇಕೇ ಬೇಕು ಅಂತ. ಸರಿ ಅಣ್ಣ, 1 ವರ್ಷ ನನ್ನ ಮನೇಲಿ ಇರ್ಬೇಕಣ್ಣ. ಇವು ಆ ಥರ ಅಣ್ಣ 1 ವರ್ಷ ಇನ್ನೂ ಚೆನ್ನಾಗಿ ಮೇಯಿಸಿ. ಈಗ ನಂಗೆ ಖುಷಿ ಆಯ್ತದೆ, ಪರವಾಗಿಲ್ಲ ಸುರೇಶ್ ಚೆನ್ನಾಗಿ ಮೇಯಿಸಿದ್ಯಾ ಇಲ್ಲ ಅಂತ ಹೇಳಿದ್ರಲ್ಲ, ಅದು ನಮಗೆ. ಯಾಕೆಂದರೆ ಹಳೆ ವಿಡಿಯೋ ನನ್ನ ಹತ್ರ ಇದೆ, ಬೇಕಾದ್ರೆ ತೋರಿಸಿದ್ರೆ ಆ ಕಲ್ಲರು, ಆ ಹೈಟು, ಆ ಪರ್ಸ್ನಾಲಿಟಿ, ಅಲ್ಲಿದ್ದಂಥ ಪರಿಸ್ಥಿತಿಗೆ ನೋಡಿದ್ರೆ ಅದು ತುಂಬಾ ಅಜಗಜಾಂತರ ಇದೆ. ತುಂಬ ನಾವು ಏನು ಮಾಡಿಲ್ಲ, ನಿರಾಭರಣ ಅದು. ಈಗ ಅದಕ್ಕೇನೋ ಒಂದು ಬರೆಯೋದಾಗ್ಲಿ, ಮತ್ತೊಂದು ಮಾಡೋದಾಗ್ಲಿ, ಅದರ ಅಲಂಕಾರ ಮಾಡೋದಾಗ್ಲಿ ಏನಿಲ್ಲ. ಏನಿದ್ರು ನೋಡೋಣ, ಈಗ ಯಾಕೆ ಕರೀತದ ಕರಿಬೇಕು. ನಮ್ಮನ್ನ ಎಲ್ಲಿ ನಿಂತರೂ ತಿರುಗಿ ನೋಡಬೇಕು ಅನ್ನೋ ಮಟ್ಟಿಗೆ ಆಗಬೇಕು. ಆ ಥರ ತುಂಬ ಒಂದು ಖುಷಿ ಆಗುತ್ತೆ. ಈಗ ಇದರಲ್ಲೆಲ್ಲ ನೊಗ ಪಾಠ ಮಾಡಿದ್ರ ಏರ್ಗೆ ಎಲ್ಲ? ಏನು ತೊಂದರೆ ಏನಿಲ್ಲ, ಏನು ತೊಂದರೆ ಏನಿಲ್ಲ. ಅದೇ ಒಂಚೂರು ಮುರಿದ್ರೆ ಅವೇ ಸರಿ ಹೋಗ್ತದೆ. ಓಕೆ, ನಿಮ್ಮ ಮೊಬೈಲ್ ನಂಬರು? 95 35 95 35 69 68 08 04. ನೋಡ್ತಾ ಇರ್ಬೋದು ಇವರ ಮೊಬೈಲ್ ನಂಬರು. 1 ವರ್ಷ ಕೊಡಲ್ಲ. ಆಗ ಒಂದು ವೇಳೆ ಕ್ರಾಸಿಂಗ್ ಏನಾರ ಬಂದರೆ ಕ್ರಾಸಿಂಗ್ ಮಾಡಿ ಕರು ಹಾಕ್ಸ್ತೀರಾ? ಇನ್ನೂ 1 ವರ್ಷ ಬೇಕಣ್ಣ ಕ್ರಾಸಿಂಗ್ ಬರಬೇಕು. ಅಲ್ಲ, ಬಂದರೆ ಅಕಸ್ಮಾತ್ವಾಗಿ 101% ನೀವು ಬ್ರೀಡಿಂಗ್ ಪರ್ಪಸ್ ಮಾಡ್ದಿರಾ ಅಂತೂ ಕೊಡಲ್ಲ. ದನ ಬಲಿಬೇಕು. ನೋಡ್ತಾ ಇರ್ಬೋದು, ಇನ್ನೂ ಹಲ್ಲಿಗೆ ಬರೋಕ್ಕೆ 1 ವರ್ಷ ಮಿನಿಮಮ್ ಬೇಕೇ ಬೇಕು. 1 ವರ್ಷ ಅಂತೂ ನನ್ನ ಒಂದು ಅನಿಸಿಕೆ ಪ್ರಕಾರ. ಯಾಕೆಂದರೆ ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಈಗ ಚಿಕ್ಕ ಚಿಕ್ಕ ಹಲ್ಲುಗಳು. ತುಂಬ ಒಂದು ಖುಷಿ ಆಗುತ್ತೆ. ಈ 2 ಅಷ್ಟೇ ತುಂಬ ಸಾಧು ಗುಣದಲ್ಲವೇ. ನೋಡ್ತಾ ಇರ್ಬೋದು, ಎಲ್ಲ ಸಣ್ಣ ಹಲ್ಲುಗಳು. ತುಂಬ ಒಂದು ಖುಷಿ ಆಗುತ್ತೆ. ಇವತ್ತು ನಮ್ಮ ಸುರೇಶಣ್ಣವ್ರ ಮನೆಗೆ ಬಂದು ಅವ್ರ ಫ್ಯಾಮಿಲಿನೆಲ್ಲ ಭೇಟಿ ಮಾಡಿ ನೋಡಿ. ಅವ್ರ ತಂದೆಯವ್ರ ಫ್ರೆಂಡ್ಸು ನೋಡಿ, ಅವ್ರ ತಾಯಿಯವರು, ತಂದೆಯವರು, ಯಜಮಾನ್ರೆ ಹಂಗೆ ಮುಂದೆ ಬನ್ನಿ. ಮಾತಾಡಿಸಿ. ನಿಮ್ಮ ಮಗ ಇವೆಲ್ಲ ತಂದು ಕಟ್ಟಾಕೊಂಡಿದ್ದಾರಲ್ಲ, ಬೈದಿ ಬುದ್ಧಿ ಹೇಳ್ಬೇಕಲ್ವ, ಯಾಕೆ ಬೇಕು ನಿನಗಿದು ಅಂತ? ಮಾಡಲಿ ಅಂತ ಅಲ್ಲ, ಯಾಕೆ ಅಂತಂದರೆ ಇವೆಲ್ಲ ಕಟ್ಕೊಂಡು ಸುಮ್ಮನೆ ಯಾಕೆ ರಂಪ ರಾಮಾಯಣ ನೆಮ್ಮದಿಯಾಗಿರ್ಲಿ ಅಂತ ಹೇಳ್ರಿ, ಬೈದ್ ಬುದ್ಧಿ ಹೇಳ್ರಿ. ಹಾಂ, ನೀವು ಯಾವ ಕಾಲದಲ್ಲಿ ಕಟ್ತಿದ್ರಲ್ಲ ಅವಾಗೆಲ್ಲ 2 ಇವಾಗ ಅಟ್ಲೀಸ್ಟ್ 1 ಅವೇ ಮನೇಲಿ ಖುಷಿ. 3 ರಪಟೆ ಹಾಕ್ಬೇಕಾಯ್ತು, ಒಂದೊಂದು ಏರೋಣ. 30-40 ಮೊಳ ಉರಿದ ಮೇಲೆ ಹಾಕ್ತಿದ್ದು. ನಾವೇ ಗದ್ದೆ ಇತ್ತು, ಗಡ್ಡೆ ಬೆಲ್ಲೆ ಮೇಲೆ ಹಾಕ್ತಿದ್ದು. ಕಾಳು ಕಾಳು 100 ಒಳ ಮೇಯಿಸ್ತಿದ್ದು. ಅವಾಗ
ಇವಾಗೆಲ್ಲ ಎಲ್ಲಿ ನಮ್ಮ ಸರ್ಕಾರದವರು ಅಕ್ವೈರ್ ಮಾಡ್ಕೊಂಡು ಜಮೀನ ರೈತರದೆಲ್ಲ ಕಿತ್ಕೊಂಡು ಕಾಂಗ್ರೆಸ್ ಸರ್ಕಾರದವ್ರು ಅವ್ರೆ ಎದೆ ಮೇಲೆ ಹಾಕೊಂತವ್ರೆ. ಹಾಂ, ಎಲ್ಲ ಕಡೆನೂ ಹಾಂ. ತುಂಬ ಕುಟುಂಬದಲ್ಲಿ ಇವತ್ತು ತುಂಬ ಒಂದು ಖುಷಿ ಈ ಥರ ಇದ್ದರೆ ನಮಗೆ. ಸುರೇಶಣ್ಣ, ನಮ್ಮ ಜನರಿಗೆ, ನಮ್ಮ ರೈತರಿಗೆ ಇವತ್ತು ಏನಾದರೂ ಒಂದು ಒಳ್ಳೆ ಮಾತು ಹೇಳಬೇಕು ಅಂದರೆ ಏನು ಹೇಳ್ತೀರಾ ನಮ್ಮ ಹಳ್ಳಿಕಾರ ವಿಚಾರದಲ್ಲಿ? ಈ ಒಂದು ಮನೆಯಲ್ಲೂ ಒಂದು ಎತ್ತು ಕಟ್ಟಕ್ಕಾಗಲ್ಲ ಅಂದ್ರೆ ಒಂದು ಕರುನೇರು ಕಟ್ಟಿ ಅಂತ, ಕರುನಾರು ಕಟ್ಟಿ ಉಳಿಲಿ. ಮೊದಲು ಯಾವ ರೀತಿ ನಾವು ಹಳ್ಳಿಕಾರ ಬಿಟ್ಟು ಕಾಡು ಬಿಟ್ಟು ಮೇಯಿಸ್ತೀವಿ, ಈಗಂತೂ ಕಾಡಕ್ಕೆ ಹೊರಗಡೆ ರೋಡ್ಗೂ ಬಿಡೋಕ್ಕಾಗಲ್ಲ. ಒಂದು ಕರು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಹಂಗೆ ಒಂದು ಕರುನ ಆರಾಮಾಗಿ ಮೇಂಟೈನ್ ಮಾಡಿ. ಇದೇನು ನಾವು ಇಲಾಚಿ ಹಸುನಾಗ ಜಾಸ್ತಿ ಇಲ್ಲ, ಇಲಾಚಿ ಹಸುನು ಸಾಕಲಿ ಅಣ್ಣ, ಹಾಲನ್ನೇ ಕೂಡ ಸಾಕ್ಬೇಕು, ಬೆಣ್ಣೆನೇ ಕೂಡ ಸಾಕ್ಬೇಕು ಅಂತ ನಾವೇನು ಹೇಳಲ್ಲ. ಹಳ್ಳಿಕಾರಿಗೆ ಯಾವ್ದಾರಾಗ್ಲಿ ಒಂದು ದೊಡ್ಡ ಜಾತಿ ಕರನ ತಗೊಬಂದು ಕಟ್ಟಿದ್ರೆ ಅಂತ. ನೀವು ಇಲ್ಲೆಲ್ಲ ಯಾವ್ದಾರ ಜಾತ್ರೆ ಮಾಡ್ತಿರೋ? ದೇವ್ರು ನೋಡಿದಾಗ ಆಯ್ತದೆ ಅಣ್ಣ. ಯಾವ್ದಾದ್ರು ಜಾತ್ರೆ ಮಾಡ್ತಿರೋ ಅಣ್ಣ? ಜಾತ್ರೆ ಸುತ್ತ ಜಾತ್ರೆ ಇದಾವಣ್ಣ. ಜಾತ್ರೆ ಮಾಡ್ಬೇಕು, ಸೋಕಿ ಮಾಡ್ಬೇಕು ಅಂತೇನೂ ಹೇಳಿಲ್ಲ. ನಮ್ಮ ದೊಡ್ಡಪ್ಪ ಮನ ಮುಂದೆ ಕಟ್ಟುವ ನಮಗೆ ಹಿರಿಕೆ ಹೇಳಿದ್ದಾಗೆ ಜಾತ್ರೆ ಮಾಡಬೇಡ, ಜಾತ್ರೆ ಮಾಡಿದ್ರೆ ಹೆಸರು ಹೋಯ್ತದೆ, ದನ ಹೋಯ್ತದೆ, ನೀವೆಲ್ಲೇ ಮೇಯ್ಸು ಅದೇ ಹುಡಿಕೊಂಬತ್ತದ ಅಂತ ಹೇಳ್ತಾರೆ ನಮ್ಮ ದೊಡ್ಡಪ್ಪ. 2 ಜೊತೆ ಕಟ್ತವ್ರು, 10-12 ಜನ ಆಳು ಡೈಲಿ ಕೆಲಸ ಮಾಡಿದವರು. ಇವತ್ತು ಆಳಂತೂ ಅಂದ್ರಿಂದ ಅವ್ರು ಬಿಟ್ಟವ್ರೆ, ನಾನು ಕಟ್ಟಿದ್ದೀನಿ ಹೆಸರು ಮಾಡೋದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ಹೋಗಿ ಬಾಣ ಆ ಕಡೆಗೆ, ಲಾಸ್ಟ್ ಎಂಡ್ಗೆ. ಎರಡಂಕನು ಮಧ್ಯಕ್ಕೆ ಸೇರಿಸ್ಕೈದೀವಿ, ಎಡ್ಕೆಳೋದು ಬದಲು ಬರ್ತಾವ. ನೀನು ಏನಿದೆ ಕಟ್ಟಿ ಏರ್ಗೆ ಹೊಡೆದಾಡ್ಬೇಕು ಇಲ್ಲ